ಬಿಗ್ ಬಾಸ್ ಅಭಿಮಾನಿಗಳಿಗೆ ಭರ್ಜರಿ ಸುದ್ದಿ. ಈ ವರ್ಷದ ಸೆಪ್ಟೆಂಬರ್ ತಿಂಗಳಿಂದ ಕನ್ನಡ ಸೇರಿದಂತೆ 6 ಭಾಷೆಗಳಲ್ಲಿ ಬಿಗ್ ಬಾಸ್ ಹೊಸ ಸೀಸನ್ ಏಕಕಾಲದಲ್ಲಿ ಆರಂಭವಾಗಲಿದೆ. ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಅಭಿಮಾನಿಗಳಿಗೆ ಭರ್ಜರಿ ಸುದ್ದಿ ಸಿಕ್ಕಿದೆ. ಈ ವರ್ಷದ ಸೆಪ್ಟೆಂಬರ್ ತಿಂಗಳಿಂದ ಕನ್ನಡ ಸೇರಿದಂತೆ 6 ಭಾಷೆಗಳಲ್ಲಿ ಬಿಗ್ ಬಾಸ್ ಹೊಸ ಸೀಸನನ್ನು ಆರಂಭವಾಗಲಿದೆ. ಕನ್ನಡದಲ್ಲಿ ಕಿಚ್ಚ ಸುದೀಪ್ ಮತ್ತೆ ನಿರೂಪಕರಾಗಿ ಮರಳಿದ್ದಾರೆ. ಹಿಂದಿಯಲ್ಲಿ ಸಲ್ಮಾನ್ ಖಾನ್, ತಮಿಳಿನಲ್ಲಿ ವಿಜಯ್ ಸೇತುಪತಿ, ತೆಲುಗಿನಲ್ಲಿ ನಾಗಾರ್ಜುನ, ಮಲಯಾಳಂನಲ್ಲಿ ಮೋಹನ್ ಲಾಲ್ ಮತ್ತು ಬಾಂಗ್ಲಾ ಆವೃತ್ತಿಯಲ್ಲಿ ಮೊದಲ ಬಾರಿಗೆ ಸೌರವ್ ಗಂಗೂಲಿ ನಿರೂಪಕರಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಈ ಬಾರಿ ಜಿಯೋ ಸ್ಟಾರ್ ಟೆಲಿವಿಷನ್ ನೆಟ್ವರ್ಕ್ ಹಾಗೂ ಜಿಯೋ ಹಾಟ್ ಸ್ಟಾರ್ ಮೂಲಕ ಎಲ್ಲ ಭಾಷೆಗಳ ಬಿಗ್ ಬಾಸ್ ಒಂದೇ ಸಮಯದಲ್ಲಿ ಪ್ರಸಾರವಾಗಲಿದೆ. ಇದೀಗ ಬಿಗ್ ಬಾಸ್ ಸೃಷ್ಟಿಸಿರುವ ಕೆಲವು ದಾಖಲೆಗಳನ್ನು ನೋಡೋಣ. ಕಳೆದ ವರ್ಷ ಬಿಗ್ ಬಾಸ್ ಒಟ್ಟು 500 ಮಿಲಿಯನ್ಗಿಂತ ಹೆಚ್ಚು ವೀಕ್ಷಕರನ್ನು ತಲುಪಿದೆ. ಒಟ್ಟು ವೀಕ್ಷಣೆಯ ಸುಮಾರು 438 ಬಿಲಿಯನ್ ನಿಮಿಷಗಳನ್ನು ದಾಟಿದೆ. 24 ಗಂಟೆ ಲೈವ್ ಫೀಡ್ಗೆ ಸುಮಾರು 60 ಮಿಲಿಯನ್ ಜನ ತಲುಪಿದ್ದು, ಲೈವ್ ವೀಕ್ಷಣೆಯ ಸಮಯ 19 ಬಿಲಿಯನ್ ನಿಮಿಷಗಳಾಗಿದೆ. ಸ್ಪರ್ಧಿಗಳ ಪರವಾಗಿ ಬಿದ್ದ ಒಟ್ಟು ಮತಗಳ ಸಂಖ್ಯೆ 9.32 ಬಿಲಿಯನ್. ಇದು ಭಾರತೀಯ ರಿಯಾಲಿಟಿ ಶೋ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ದಾಖಲೆಗಳಲ್ಲಿ ಒಂದಾಗಿದೆ. ಹಿಂದಿ ಬಿಗ್ ಬಾಸ್ಗೆ 200 ಮಿಲಿಯನ್ಗಿಂತ ಹೆಚ್ಚು ರೀಚ್ ಇದ್ದರೆ, ದಕ್ಷಿಣ ಭಾರತದ ಬಿಗ್ ಬಾಸ್ ಆವೃತ್ತಿಗಳು ಒಟ್ಟು 300 ಮಿಲಿಯನ್ಗಿಂತ ಹೆಚ್ಚು ಪ್ರೇಕ್ಷಕರನ್ನು ತಲುಪಿದೆ. ಹೀಗಾಗಿ ಈ ಬಾರಿಯ ಸೀಸನ್ ಇನ್ನಷ್ಟು ಭರ್ಜರಿಯಾಗುವ ನಿರೀಕ್ಷೆ ಇದೆ. ನಿಮ್ಮ ಪ್ರಕಾರ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ವಿಜೇತ ಯಾರು ಆಗಬಹುದು? ಕಾಮೆಂಟ್ನಲ್ಲಿ ತಿಳಿಸಿ. ಇನ್ನಷ್ಟು ಇಂತಹ ಮನರಂಜನಾ ಸುದ್ದಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಸ್ನೇಹಿತರೆ.